ಭಕ್ತ ಕುಂಬಾರರ ಕಥೆ ಏನು? ವಿಠಲನ ದರ್ಶನವನ್ನ ಹೇಗ್ ಪಡಿತಾರೆ? ಯಾಕೆ ಅವರ ಕಥೆ ಶ್ರೇಷ್ಠವಾಗತ್ತೆ ಅಂತ ಹೇಳೋದಾದ್ರೆ, ಅವರು ಕುಂಬಾರರು ಮಣ್ಣನ್ನ ಕಾಲಿಂದ ತುಳಿತಾ ಇದ್ರು. ಅವಾಗ 1 ವರ್ಷದ ಮಗು ಹುಟ್ಟಿದ ದಿನ ಕೂಡ ಅದೇ ಆಗಿತ್ತು. ಅವತ್ತೇ ಹೋಗತ್ತೆ, ಮಣ್ಣೊಳಗೆ ಸೇರ್ಕೊಂಡು ಬಿಡತ್ತೆ. ತಂದೆಗೆ ಗೊತ್ತಾಗೋದಿಲ್ಲ, ತುಳಿದು ಮಣ್ಣಲ್ಲೇ ಮಣ್ಣಾಗ್ಬಿಡತ್ತೆ ಆ ಮಗು. ಆಮೇಲೆ ಹೆಂಡತಿ ಬಂದು ನೋಡಿದಾಗ ಅವರಿಗೆ ಪ್ರಜ್ಞೆ ಬರೋದು. ಹೆಂಡತಿ ಬಂದು ಕರೆದ್ರೂ ಗೊತ್ತಾಗೋದಿಲ್ಲ. ಆಮೇಲೆ ಅವರನ್ನ ಫೋರ್ಸ್ಫುಲ್ ಆಗಿ ಎಚ್ಚರಗೊಳಿಸ್ತಾರೆ ಆ ಸ್ಥಿತಿಯಿಂದ. ಇದನ್ನ ನಾವು ಯೋಗ ಸಮಾಧಿ ಅಂತ ಕರಿತೀವಿ. ಯೋಗಿಗಳು 1000 ವರ್ಷ ತಪಸ್ಸನ್ನ ಮಾಡ್ತಾರೆ, ಅಷ್ಟಾಂಗ ಯೋಗವನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಕೊನೆಗೆ ಅವರಿಗೆ ಸಮಾಧಿ ಸ್ಥಿತಿ ಸಿಗತ್ತೆ. ಅಂದ್ರೆ ಭಗವಂತನ ಬಿಟ್ಟರೆ ಬೇರೆ ಏನೂ ಇಲ್ಲ. ಅವರ ದೇಹ ಅವರಿಗೆ ಗೊತ್ತಾಗ್ತಿರೋದಿಲ್ಲ, ಅವರ ಇಂದ್ರಿಯಗಳು ಅವ್ರಿಗೆ ಗೊತ್ತಾಗ್ತಿರೋದಿಲ್ಲ. ಹೀಗೆ ಈ ತರ ಸ್ಥಿತಿ ಬರಬೇಕು ಅಂತ 1000 ವರ್ಷ ತಪಸ್ ಮಾಡ್ತಾರೆ. ಅವಾಗ ಭಗವಂತನ ಒಂದು ಕ್ಷಣದ ದರ್ಶನ ಸಿಗತ್ತೆ ಅವರಿಗೆ. ಆ ತರ ಯೋಗಿಗಳು ಕಷ್ಟಪಡೋದು. ಇಲ್ಲಿ ಇವರಿಗೆ ದೇವರ ಅಭಂಗಗಳನ್ನ ಹಾಡ್ತಾನೆ ಮೈಯಿನ ಪ್ರಜ್ಞೆ ಹೊರಟೋಗತ್ತೆ. ಸಮಾಧಿ ಸ್ಥಿತಿಯನ್ನ ಅವ್ರು ಹಾಡ್ತಾನೆ ಪಡ್ಕೊಂಡು ಬಿಡ್ತಾರೆ. ವಿಠಲ ಪಾಂಡುರಂಗ ವಿಠಲ ಜಯ ಜಯ ವಿಠಲ ಪುಂಡರೀಕ ವರದ ಜಯ ಜಯ ವಿಠಲ. ಅವರಿಗೆ ತಮ್ಮ ಇಂದ್ರಿಯಗಳು ಏನ್ ಮಾಡ್ತಿದೆ ಗೊತ್ತಾಗೋದಿಲ್ಲ. ಕಾಲನ್ನ ಹೀಗೆ ಬಡಿತಾರೆ. ಅದಕ್ಕೆ ಅವರು ಹಾಡ್ತಿರೋ ಅಭಂಗಕ್ಕೆ ಅದು ರಿದಮ್ ಅಂತ ಅವರಿಗೆ ಮನಸ್ಸಿಗೆ ಅನಿಸ್ತಾ ಇರುತ್ತೆ. ಅವರು ಹಾಗೆ ಮಾಡ್ತಾ ಇರ್ತಾರೆ.